ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತುಂಬ ದಿವಸದಿಂದ ಪ್ರಶ್ನೆಗಳು ಪೆಂಡಿಂಗ್ ಉಳ್ಕೊಂಬಿಟ್ಟವೆ. ಈ ನಡುವೆ ಟ್ರಿಪ್ ಬೇರೆ ಇಲ್ಲ, ಆ ಸಮಸ್ಯೆ ತುಂಬಾ ಸಮಸ್ಯೆಗಳಿದ್ದಾವೆ. ಎಲ್ಲ ಸಮಸ್ಯೆಗಳು ಹೇಳ್ಕೊಳಕ್ಕಾಗಲ್ಲ. ಇವೆಲ್ಲ ಪ್ರಾಬ್ಲಮಿಂದ ಸ್ವಲ್ಪ ಕೆಲವೊಂದು ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಆದಷ್ಟು ಇವತ್ತು ಒಂದು ಸ್ವಲ್ಪ ಮೆಸೇಜ್ಗೆ ಇನ್ನು ಮುಂದೆ ಆದರೂ ಸ್ವಲ್ಪ ಮೆಸೇಜ್ಗಳಿಗೆ ರಿಪ್ಲೈ ಮಾಡೋಣ ಅಂಥೇಳಿ ಇದು ಮಾಡ್ತಿದ್ದೀನಿ. ಆಮೇಲೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ. ಏನಪ್ಪ ವಿಡಿಯೋ ಅಂದರೆ ನನ್ನ ಚಾನಲ್ ಬಗ್ಗೆ ನಿಮ್ಮ ಮಾಹಿತಿ ಏನು ಅಂಥೇಳಿ ಒಂದು ಮೆಸೇಜ್ ಹಾಕಿದ್ದೆ. ಎಲ್ಲ ನಿಮ್ಮ ಉತ್ತರಗಳು ಕೊಡಿ ಅಂತ ಸುಮಾರು ಒಂದು 180-200 ಜನ ಮೆಸೇಜ್ ಹಾಕಿದ್ದಾರೆ. 210 ಹತ್ರ ಮೆಸೇಜ್ ಬಂದವೆ. ಎಲ್ಲ ಮೆಸೇಜ್ ಓದಿದ್ದೀನಿ. ತುಂಬ ಜನ ಒಳ್ಳೊಳ್ಳೆ ಮಾಹಿತಿಗಳು ಕೊಟ್ಟಿದ್ದೀರಾ. ಈ ಚಾನಲಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಮಾಡಿ, ಮುಂದೆ ಈ ಥರ ಮಾಡಿ ಸುಮಾರು ಜನಗಳು ಕೊಟ್ಟಿದ್ದೀರಾ. ಕೆಲವೊಬ್ಬರು ಪರವಾಗಿಲ್ಲ ಅಣ್ಣ, ನಾನು ಕಂಟಿನ್ಯೂ ನೋಡ್ತಾ ಇದ್ದೀನಿ, ಹೀಗೆ ಮಾಡಿ, ಏನೂ ಸಮಸ್ಯೆ ಇಲ್ಲ ಅಂತ ತುಂಬ ಮೆಸೇಜ್ಗಳು ಬಂದವೆ. ಎಲ್ಲ ಖುಷಿ ಆಯಿತು. ಎಲ್ಲ ಮೆಸೇಜ್ಗಳು ನೋಡಿ ತುಂಬ ಖುಷಿ ಆಯಿತು. ಕೆಲವೊಂದು ಮೆಸೇಜ್ಗಳಲ್ಲಿ ಹೇಳಿದ್ರ, ಈ ಥರ ಮಾಡೋ ತಪ್ಪಣ, ಈ ಥರ ಮಾಡಿ, ನೆಗೆಟಿವ್ ಅವು ಇವು ಎಲ್ಲ ತಲೆ ಕೆಡ್ಸ್ಕೊಂಬೇಡ್ರಿ. ಮತ್ತು ಕೆಲವೊಂದು ವಿಷಯಗಳು ಹೇಳಿದ್ರೆ, ಈ ಥರ ಮೇಂಟೈನ್ ಮಾಡಿ ವಿಡಿಯೋಗಳ ಬಗ್ಗೆ ಅಂತ ಹೇಳಿದ್ರೆ, ನೋಡೋಣ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮುಂದೆ ಮಿಸ್ಟೇಕ್ಗಳನ್ನೆಲ್ಲ ಸರಿ ಮಾಡ್ಕೊಂಡು ವಿಡಿಯೋ ಮಾಡೋಣ. ಕೆಲವು ಮಿಸ್ಟೇಕ್ಗಳ ಬಗ್ಗೆ ಎಲ್ಲ ಹೇಳಿದ್ರೆ ಅವೆಲ್ಲ ಇದು ಮಾಡ್ಕೊಂಡು ಸರಿ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಇವತ್ತು ಮೆಸೇಜ್ಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಉತ್ತರ ಕೊಟ್ಬಿಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಮೊನ್ನೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಈ ನೆಗೆಟಿವ್ ಬಗ್ಗೆನೇ ಒಂದು ವಿಡಿಯೋ ಮೆಸೇಜ್ ಹಾಕಿದ್ದಾರೆ. ಅವ್ರಿಗೊಂದು ಸ್ವಲ್ಪ ಉತ್ತರ ಕೊಟ್ಬಿಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಪ್ರಶ್ನೆ ಏನಂತ ಹಾಕಿದ್ದಾರೆ ಅಂದರೆ, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ, ನೆಗೆಟಿವ್ ಆಗಿ ಮಾತಾಡ್ತೀರಾ, ಬೇರೆಯವರು ಹಾಗಲ್ಲ, ಏರ್ ಟ್ರಕ್ಲಾಗು ಮತ್ತು ವಾಯುಪುತ್ರ ಟ್ರಕ್ಲವರು ಅವೆಲ್ಲ ಏನು ಹೇಳೋದೇ ಇಲ್ಲ, ನೀವು ಬರೀ ಹಂಗಾಗ್ಬಿಡ್ತೈತೆ ಹಿಂಗಾಗ್ಬಿಡ್ತೈತೆ ಅಂತ ಬರೀ ನೆಗೆಟಿವ್ ಮಾತಾಡ್ತೀರಾ, ಅಷ್ಟೊಂದು ನೆಗೆಟಿವ್ ಇಟ್ಕೊಂಡಿರೋರು ನೀವು ಏನಕ್ಕೆ ಕೆಲಸಕ್ಕೆ ಬಂದಿದ್ದೀರಾ ಅಂತ ಏನಾರು ಹಾಕಿದ್ದಾರೆ. ಅದು ಇನ್ನೊಂದು ಮೊಬೈಲ್ ಇದ್ದರೆ ಅದು ಮೆಸೇಜ್ ಓದಿ ಹೇಳ್ಬೋದು. ಒಂದೇ ಮೊಬೈಲಲ್ಲಿ ಕ್ಯಾಮ್ರಾ ಇದು ಮಾಡ್ಕೊಂಡು ಅವೆಲ್ಲ ಪೇಸ್ಟ್ ಮಾಡೋಕ್ಕಾಗಲ್ಲ. ನೋಡೋಣ ಸದ್ಯಕ್ಕೆ ಅದ್ರ ಬಗ್ಗೆ ಮೆಸೇಜ್ ಇಲ್ಲಿ ಹಾಕಿರ್ತೀನಿ. ಏನಪ್ಪ ಅಂದರೆ, ಬ್ರದರ್ ನೆಗೆಟಿವ್ ನಾವು ಏನು ಹೇಳಲಿಲ್ಲ. ನಾವು ಹೇಳಿದ್ದೇನಪ್ಪ ಅಂದರೆ, ಫ್ಯೂಚರಾಗಿ ಗಾಡಿ ಬರೋರಿಗೆ ಯಾವ್ಯಾವ ಥರದ ಅನುಭವ ಆಗಬೇಕು ಅನ್ನೋದು ನಾವು ಹೇಳಿದ್ದೀವಿ ಅಷ್ಟೇ. ಆಮೇಲೆ ಈಗ ನಮ್ಮ ವಾಯುಪುತ್ರ ಟ್ರಕ್ ಆಗಲಿ, ನಮ್ಮ ಅಜಯ್ ಅವರಾಗಲಿ, ಏರ್ ಟ್ರಕ್ ಅಜಯ್ ಅವರಾಗಲಿ, ಅವ್ರು ಏನು ಹೇಳಲ್ಲ ಅಂದರೆ, ಅವರು ಒಳ್ಳೊಳ್ಳೆ ರೂಟ್ಗಳು ತೋರಿಸ್ತಾರೆ, ಒಳ್ಳೊಳ್ಳೆ ದಾರಿಗಳು, ಒಳ್ಳೊಳ್ಳೆ ಪ್ಲೇಸು, ಸಿಮ್ಲಾ, ಹಿಮಾಚಲು, ಡೆಲ್ಲಿ ಅವೆಲ್ಲ ನಾವು ನೋಡೋಕ್ಕೂ ಆಗಲ್ಲ. ಅವರು ಆ ಕಡೆಲ್ಲ ಲಾಂಗ್ ಹೋಗ್ತಾರೆ, ಅದ್ರ ಬಗ್ಗೆ ಅಲ್ಲಿದ್ದ ಬಗ್ಗೆ ಸ್ವಲ್ಪ ನೋಡ್ತಾರೆ, ಹೇಳ್ತಾರೆ. ನಾವು ಬರೀ ಲೋಕಲ್ಲೇ ಹೊಡೆಯೋದ್ರಿಂದ ನಾವು ಅವೆಲ್ಲ ಹೇಳೋಕ್ಕಾಗಲ್ಲ. ನಮ್ಮ ರೊಟೀನ್ ಏನೈತೆ, ನಮ್ಮ ಪ್ರಾಬ್ಲಮ್ಗಳು, ನಮ್ಮ ಕಷ್ಟಗಳು ಯಾವ ಥರ ಆಗುತ್ತೆ, ನಮ್ಮ ಅನುಭವ ಆಗಿರೋದನ್ನ ನಾವು ಹೇಳ್ತೀವಿ. ಅನುಭವ ಆಗಿರೋದು ಈ ಥರ ಆದರೆ, ಇದು ಬಂದಿದ್ದು ನೆಗೆಟಿವ್ ಪ್ರಾಬ್ಲಮ್ ಬಂದಿದ್ದು ಮೊನ್ನೆ ನಾನು ಕೇರಳಕ್ಕೆ ಒಂದು ಬೈಲರ್ ತುಂಬ್ಕೊಂಡೋಗಿದ್ದಲ್ಲ, ಆ ವಿಷಯದಲ್ಲಿ ಬಂದಿರೋದು. ಆ ವಿಷಯದಲ್ಲಿ ಕರೆಂಟ್ ವೈರು ಸಡನ್ನಾಗಿ ಕರೆಂಟ್ ವೈರ್ ಟಚ್ ಆದರೆ ಸಡನ್ನಾಗಿ ಜೀವ ಹೋಗ್ಬಿಡ್ತೈತೆ, ಹಂಗೆ ಹಿಂಗೆ ಭಯ ಆಯಿತು ಅಂತೆಲ್ಲ ಹಾಕಿದ್ನಲ್ಲ, ಅದಕ್ಕೆ ಬಂದಿರೋದು ಈ ವಿಷಯ. ಏನಪ್ಪ ಅಂದರೆ, ಅದು ನಾನು ಹೇಳಿದ್ದೀನಿ, ಅದು ಮುಂದೆ ಗೊತ್ತಾಗಲಿ ಕೆಲವೊಬ್ಬರಿಗೆ ಅಂತ, ಡ್ರೈವರ್ಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳಿರೋದು. ನಾವು ಆಗಿದೆ, ನಾವು ಕಣ್ಣಾರೆ ನೋಡಿದ್ದೀವಿ, ಈ ಥರ ಆಗ್ಬೋದು, ಹುಷಾರಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೇಳಿರೋದು. ನಮಗೆ ಭಯ ಇದ್ದಿದ್ರೆ ನಾವೆಲ್ಲ ತುಂಬಿಕೊಂಡೇ ಹೋಗ್ತಿರ್ಲಿಲ್ಲ, ಆ ಲೋಡ್ನೆಲ್ಲ. ಭಯ ಇದ್ದಿದ್ರೆ ಅದು ತುಂಬ್ಕೊಂಡೆಲ್ಲ ಹೋಗ್ತಿರ್ಲಿಲ್ಲ. ಏನಪ್ಪ ಅಂದರೆ, ಮುಂದೆ ಬರೋರಿಗೆ ಸ್ವಲ್ಪ ಅನುಭವ ಇರಲಿ, ಯಾವ ಲೋಡ್ ತುಂಬ್ರಿ, ಹೆಂಗೆ ಓಡಿಸ್ಬೇಕು, ಹೈಟ್ ಲೋಡು, ಬಜಾರ್ ಲೋಡ್, ಮಾರ್ಕೆಟ್ ಲೋಡ್ಗು, ಈ ಟ್ಯಾಂಕ್ಗಳು ತುಂಬಿದಾಗ ಕಂಟೈನರ್ ಗಾಡಿಗಳು ಹೆಂಗೆ ಓಡಿಸ್ಬೇಕನ್ನೋ ಉದ್ದೇಶಕ್ಕೆ ಅಷ್ಟೇ ನಾನು ಹೇಳಿರೋದು. ನೆಗೆಟಿವ್ ಆಗಿ ಮಾತಾಡ್ತೀರಾ, ನೆಗೆಟಿವ್ ಆಗಿ ಇದು ಮಾಡ್ತೀರಾ, ಅದ್ರ ಬಗ್ಗೆ ಇರೋರು ಗಾಡಿಗೆ ಏನು ಬರೋಕ್ಕೆ ಹೋದ್ರಿ ಬ್ರದರ್, ಎಲ್ಲ ನೆಗೆಟಿವ್ ಆಗೆಲ್ಲ ಹೇಳಿಲ್ಲ. ನೀವು ಕ್ಲೀನಾಗಿ ಫಸ್ಟ್ಲಿಂದ ವಿಡಿಯೋಯಿಂದ ನೋಡ್ಕೊಂಬರ್ರಿ, ನಿಮಗೆ ಗೊತ್ತಾಗುತ್ತೆ. ಅವ್ರವ್ರ ರೊಟೀನು, ನಮ್ಮ ಬಾಲಾಜಿ ಅವರು ಅವ್ರ ದಿನ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ನಮ್ಮ ಅಜಯ್ ಅವರು ಹಂಗೇನೆ ಅವ್ರ ರೊಟೀನ್ ಹೇಳ್ತಾರೆ. ನಾವು ಗಾಡಿ ಪ್ರಾಬ್ಲಮ್ಗಳ ಬಗ್ಗೆ ನಾವು ಹೇಳ್ತೀವಿ. ಗಾಡಿಗಳು ಪ್ರಾಬ್ಲಮ್ಮು ಹೆಂಗಾಗುತ್ತೆ, ಯಾವ ಥರ ಸಮಸ್ಯೆಗಳು ಬರ್ಬೋದು, ಯಾವ ಥರ ಸಮಸ್ಯೆಗಳು ಬರ್ಬೋದು, ಅದನ್ನು ನಾವು ಯಾವ ಥರ ಫಾಲೋ ಮಾಡಬೇಕು, ಯಾವ ಥರ ಇದು ಮಾಡ್ಕೊಂಡು ಬಗೆಹರಿಸ್ಬೇಕನ್ನೋ ವಿಷಯ ಅಷ್ಟೇ ನಾನು ಹೇಳಿರೋದು. ನೀವು ಕ್ಲೀನಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ ಬ್ರದರ್? ನಿಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅಂತೀನಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಸುಮಾರು ಜನ ಹೇಳಿದ್ರ ಅಣ್ಣ ಪ್ರಶ್ನೆಗಳಿಗೆ ನೀವು 2-3 ನಿಮಿಷದಲ್ಲಿ ಶಾರ್ಟಾಗಿ ಉತ್ತರ ಕೊಟ್ಬಿಡಿ, ತುಂಬ ಲಾಂಗ್ ಹೇಳಿಬೇಡ್ರಿ, ತುಂಬ ಲಾಂಗ್ ಹೇಳಿದ್ನೇ 2 ಸಲ 3 ಸಲ ಹೇಳ್ತೀರಾ, ಅವೆಲ್ಲ ಬೇಜಾರಾಗುತ್ತಂತ. ಹಂಗಾಗಿ ನಿಮ್ಗೇನಾದ್ರು ಡೌಟ್ ಇದ್ದರೆ ಮತ್ತೊಮ್ಮೆ ವಿಡಿಯೋ ಫಾರ್ವರ್ಡ್ ಮಾಡಿ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು, ಹಣ ಶಂಕರಣ್ಣ ಸಿರೂರು ಗುಡ್ಡ ಕುಸಿದು ಗಾಡಿ ನದಿಯಲ್ಲಿ ಕೊಚ್ಚೋಯ್ತು, ಮತ್ತು ಲಾರಿ ಇನ್ಸೂರೆನ್ಸ್ನವರು ಲಾರಿ ಓನರ್ಗೆ ಹೊಸ ಗಾಡಿ ಕೊಡ್ತಾರಾ, ಮತ್ತು ಡ್ರೈವರ್ ಅರ್ಜುನ್ ಪಾಪ ಡೆತ್ ಆದ್ರಲ್ಲ ಅವ್ರ ಕುಟುಂಬಕ್ಕೆ ಏನು ಪರಿಹಾರ ಸಿಗ್ಬೋದು, ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಬ್ರದರ್, ಇದ್ರ ಬಗ್ಗೆ ನನಗೆ ತಿಳಿದಿರೋ ಮಟ್ಟಿಗೆ ಇನ್ಸೂರೆನ್ಸು ಕ್ಲೇಮ್ ಆಗುತ್ತೆ ಡ್ರೈವರ್ಗೆ, ಆದರೆ ಅದು ಪ್ರೂಫ್ ಆಗಬೇಕು. ಇನ್ಸೂರೆನ್ಸ್ನವ್ರು ಸುಮ್ಮನೆ ಗಾಡಿ ಹಿಂಗಾಯ್ತು ಅಂದಿಷ್ಟು ಇನ್ಸೂರೆನ್ಸ್ ಅಮೌಂಟ್ ಕೊಡಲ್ಲ. ಇನ್ಸೂರೆನ್ಸ್ನವರು ಏನೇ ಆಗ್ಲಿನೂ ಚೆಕ್ ಮಾಡಿ, ಒಂದು ಗಾಡಿ ಆಕ್ಸಿಡೆಂಟ್ ಆದರೂ ಏನಕ್ಕಾಯ್ತು, ಯಾಕಾಯಿತು, ಯಾವ ಥರ ಸಮಸ್ಯೆ ಆಯಿತು, ಮತ್ತು ಏನಾಗಿದೆ ಎಷ್ಟೆಲ್ಲ ನೋಡ್ಕೊಂಡು ಕ್ಲೇಮ್ ಮಾಡ್ತಾರೆ. ಇದು ಬೆಟ್ಟ ಕುಸ್ತಿರೋದು ಗಾಡಿ, ಈಗ ಅವ್ರ ಓನರ್ ಅಷ್ಟೇ ಹೇಳಿದ್ದಾರೆ ಆ ಜಾಗದಲ್ಲಿ ಗಾಡಿ ಹಿಂಗೆ ಹೋಯ್ತು, ನಮ್ಮ ಗಾಡಿ ಹೋಯ್ತು ಅನ್ನೋದಷ್ಟೇ ಹೇಳಿದ್ದಾರೆ. ಆದರೆ ಅದ್ರ ಬಗ್ಗೆ ಸಾಕ್ಷಿ ಪುರಾವೆಗಳು ಯಾವುವು ಇಲ್ಲ ಗಾಡಿ ಹೋಗಿದೆ ಅಂತ. ಗಾಡಿ ಬಗ್ಗೆ ಏನೋ ಒಂದು ಇದೂ ಸಿಕ್ಕಿಲ್ಲ ಇವತ್ತಿನವರೆಗೂ. ಏನೋ ಒಂದು ಜಾಕು ಸ್ವಲ್ಪ ಸಣ್ಣ ಪುಟ್ಟ ವಸ್ತುಗಳು ಸಿಕ್ಕಿದೆ, ಅಷ್ಟಕ್ಕೆಲ್ಲ ಅಲ್ಲಿ ಗಾಡಿ ಹೋಯ್ತು ಅಂತ ಇನ್ಸೂರೆನ್ಸ್ನವ್ರು ಸುಮ್ಮನೆ ಕೊಡಲ್ಲ. ಯಾಕಂದರೆ ಆ ಗಾಡಿ ಮಿನಿಮಮ್ ಬಂದ್ಬಿಟ್ಟು 35 ರಿಂದ 40 ಲಕ್ಷ, 35 ಲಕ್ಷ ಇದೆ ಗಾಡಿ. ಅದು ಬೆಂಜ್ ಗಾಡಿ 35 ಲಕ್ಷ ಇದೆ. ಸುಮ್ಮನೆ 35 ಲಕ್ಷ ಇನ್ಸೂರೆನ್ಸ್ನವ್ರು ಹೊಸ ಗಾಡಿ ಕೊಡಲ್ಲ. ಅದು ಗಾಡಿ ಸಿಗಬೇಕು, ಇಲ್ಲ ಗಾಡಿ ಕನ್ಫರ್ಮ್ ಆಗಿ ಒಳಗೆ ಹೋಗಿದೆ, ಗಾಡಿ ಸಿಕ್ಕರೆ ಬೇಕಾದ್ರೆ ಹೊಸ ಗಾಡಿ ಕೊಡ್ತಾರೆ. ಸಿಕ್ಕರೆ ಇವಾಗ ಗಾಡಿ ಯೂಸ್ ಆಗಲ್ಲ. ಅದು ಅಕಸ್ಮಾತ್ ನದಿಯಲ್ಲಿರೋ ಗಾಡಿ ಸಿಕ್ಕರೆ ಅದು ಯೂಸ್ ಆಗಲ್ಲ. ಅವಾಗ ಇನ್ಸೂರೆನ್ಸ್ನವರು ಗಾಡಿ ಪಕ್ಕ ಇದಾಗಿದೆ ಅಂತೇಳಿ ಇನ್ಸೂರೆನ್ಸ್ನವರು ಹೊಸ ಗಾಡಿ ಕೊಡ್ತಾರೆ. ಅಂದರೆ ಅದು ಇನ್ಸೂರೆನ್ಸ್ ಅದ್ರ ತಕ್ಕನಂಗೆ ಪಾಲಿಸಿ ಇರಬೇಕು. ಪಾಲಿಸಿ ಇದೆ, ನಿಲ್ ಡಿಪ್ರೆಷನ್ ಅಂತೇಳಿ ಪಾಲಿಸಿ ಇದ್ರೆ ಮಾತ್ರ ಫುಲ್ ಕೊಡ್ತಾರೆ. ಇಲ್ಲಾಂದರೆ 70% 80% ಅಮೌಂಟ್ ಕೊಡ್ತಾರೆ. ಹೊಸ ಉಳಿದಿದ್ದ ಅಮೌಂಟ್ ಹಾಕಿ ಗಾಡಿ ತೊಗೋಬೇಕು ಅಷ್ಟೇ. ಅದು ಗಾಡಿ ಸಿಗಬೇಕು. ಗಾಡಿ ಸಿಗೋವರೆಗೂ ಯಾವುದೇ ಥರದ ಅವ್ರಿಗೆ ಇದು ಆಗಲ್ಲ. ಅದಕ್ಕೆ ಆ ಲಾರಿ ಓನರ್ ಬಂದು ನಮ್ಮ ಗಾಡಿಯಲ್ಲಿ ಐತೆ ಹುಡುಕಿ ಅಂತ ಗಾಡಿ ಸಿಗೋವರೆಗೂ ಯಾವುದೇ ಥರದ ಇದು ಸಿಗಲ್ಲ. ಆಮೇಲೆ ಡ್ರೈವರ್ಗೆ ಸದ್ಯಕ್ಕಂತೂ ಗಾಡಿ ಸಿಗೋವರೆಗೂ ಡ್ರೈವರ್ಗೂ ಏನೂ ಸಿಗಲ್ಲ. ಗಾಡಿ ಸಿಕ್ಕರೇನೆ ಡ್ರೈವರ್ಗೂ ಸಿಗೋದು. ಡ್ರೈವರ್ಗೆ ಏನಪ್ಪ ಅಂದರೆ ಓನರ್ ಏನಾರ ಕೊಟ್ಟಿದ್ರೆ ಸದ್ಯಕ್ಕೆ ಮನೆಗೆ ಕುಟುಂಬಕ್ಕೆ, ಡ್ರೈವರ್ ಕುಟುಂಬಕ್ಕೆ ಓನರ್ ಏನಾರ ಕೊಟ್ಟಿದ್ರೆ ಸಿಗ್ಬೋದಷ್ಟೇ. ಬಾಡಿ ಸಿಗಲಿಲ್ಲ ಅಂದ್ರೂ, ಗಾಡಿ ಸಿಕ್ಕರೂ ಡ್ರೈವರ್ಗೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ. ಈ ಗಾಡೀಲಿ ಈ ಥರ ಆಯಿತು ಹೋಯ್ತು ಅಂತೇಳಿ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ. ಇನ್ಸೂರೆನ್ಸ್ ಬಂದ್ಬಿಟ್ಟು ಅದು ಲಾಯರ್ಗಳ ಮೇಲೆ ಡಿಫ್ರೆಂಟ್, ಏಜ್ ಮೇಲೆ ಡಿಫ್ರೆಂಟ್ ಹೋಗುತ್ತೆ. ಅದು ಲಾಯರ್ ಯಾವ ಥರ ವಾದ ಮಾಡ್ತಾರೋ ಅದ್ರ ಮೇಲೆ ಏಜ್. ಅವನಿಗೀಗ ಡ್ರೈವರ್ಗೆ 30 ವರ್ಷನೇ ಐತೆ, ಅರ್ಜುನ್ಗೆ ಇನ್ನೂ 30 ವರ್ಷ ಬದುಕ್ಬೋದು, 30 ವರ್ಷದಲ್ಲಿ ಇಷ್ಟು ದುಡಿಬೋದು, ಈ ಥರ ಸಂಪಾದನೆ ಮಾಡ್ತಾನೆ ಅಂತ ಲೆಕ್ಕದಲ್ಲಿ 20-30 ಲಕ್ಷದವರೆಗೂ ಬರುತ್ತೆ. ಇಲ್ಲಾಂದರೆ ಮಾಮೂಲಿ ಏಜ್ ಆಗಿದ್ರೆ 7 ರಿಂದ 8 ಲಕ್ಷ ಬರುತ್ತೆ. ಅವ್ರಿಗೆ ಏಜ್ ಕಡಿಮೆ ಇರೋದ್ರಿಂದ ಒಂದು 20 ಲಕ್ಷದವರೆಗೂ, 20-25 ಲಕ್ಷದವರೆಗೂ ಲಾಯರ್ಗಳು ಇಟ್ಟು ವಾದ ಮಾಡ್ದಂಗೆ ಸಿಗುತ್ತೆ ಅವ್ರಿಗೆ. ಗಾಡಿ ಇವೆಲ್ಲದಕ್ಕೂ ಒಂದೇ ಉತ್ತರ, ಗಾಡಿ ಸಿಗೋವರೆಗೂ ಏನು ಸಿಗಲ್ಲ ಯಾರಿಗೆ ಆಗಲಿ, ಯಾವುದೇ ಉತ್ತರ. ಇನ್ಸೂರೆನ್ಸ್ ಅವ್ರಿಗೆ, ಓನರ್ಗಾಗಲಿ ಮತ್ತೊಬ್ರಿಗಾಗಲಿ ಏನು ಸಿಗಲ್ಲ. ನೆಕ್ಸ್ಟ್ ಪ್ರಶ್ನೆ ಬಂದು, ಅಶೋಕ್ ಲೇಲ್ಯಾಂಡ್ ಬಾಡಿ ಬಿಲ್ಡರಲ್ಲಿ ವಿಂಡೋ ಮಿರರ್ ಲೆಸ್ ಆಗಿ ಯಾಕೆ ಮಾಡ್ತಾರೆ, ಮತ್ತು ಮಳೆ ಬಂದಾಗ 2 ಕಡೆ ಕರ್ಟನ್ ಬಿಟ್ಟಾಗ ಕಾಣಲ್ಲ, ಸೈಡ್ ಕಾಣಲ್ಲ, ಬೆಂಜ್ ಥರ ಡೋರ್ ಯಾಕೆ ಮಾಡಲ್ಲ ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ. ಬ್ರದರ್, ಅಶೋಕ್ ಲೇಲ್ಯಾಂಡ್ ಬಂದ್ಬಿಟ್ಟು ಜಮಾನ್ದಿಂದ, ಆಗಿನ ಕಾಲದಿಂದ ಚಾರ್ಸಿ ತಗೊಬಂದು ಬಾಡಿ ಕ್ಯಾಬಿನ್ ಕಟ್ಸಿರೋದು. ನೋಡಿ ತೋರಿಸ್ತೀನಿ ನೋಡಿ, ಚಾರ್ಸಿ ಬಾಡಿ ಕ್ಯಾಬಿನ್ ಕಟ್ಸಿರ್ತಾರಲ್ಲ, ನಮ್ಮ ಗ್ಲಾಸಿಗೂ ನೋಡಿ ಇದಕ್ಕೂ ಸ್ಟೇರಿಂಗ್ ಎಷ್ಟು ಡಿಸ್ಟೆನ್ಸ್ ಇದೆ, ಆದರೆ ಬೆಂಜಿಗೆ ಇರಲ್ಲ, ಇರುತ್ತೆ, ಮತ್ತು ಇಷ್ಟು ಗ್ಯಾಪ್ ಬರ್ತವೆ. ಅದು ಆವಾಗಿನಿಂದ ಮಾಡ್ಕೊ ಬಂದಿರೋದ್ರಿಂದ, ರೊಟೇಷನ್ ಈ ಕ್ಯಾಬಿನ್ ಕಟ್ಕೊ ಬರ್ತಾ ಇರೋದ್ರಿಂದ ಅದು ಹಂಗೆ ನಡೀತಾ ಬಂದಿದೆ. ಅದು ಇವಾಗ ಏನು ಮಾಡ್ತಾವ್ರೆ, ಕಂಪ್ನಿ ಡೋರ್ಗಳು ಕೆಲವು ಗಾಡಿ, ಕೇರಳ ಗಾಡಿಯವರೆಲ್ಲ ಮಾಡಿಸಿದ್ದಾರೆ, AC ಕ್ಯಾಬಿನ್ ಥರ ಮಾಡಿಸಿ ಸಪ್ರೇಟಾಗಿ ಬೆಂಜ್ ಗಾಡಿ ಥರ ಡೋರು ಮಾಡಿಸ್ಬೋದು ಆ ಥರ. ಅಂದರೆ ಇದು ಒಂದು ರುಟೀನಾಗಿ ಬಂದ್ಬಿಟ್ಟಿದೆ ಆಗಿನ ಕಾಲದಿಂದನೂ. ಈ ಥರ ಟಾಟಾ ಗಾಡಿ ಆಗಲಿ, ಲೈಲ್ಯಾಂಡ್ ಆಗಲಿ, ಚಾರ್ಸಿಗಳಲ್ಲಿ ಬಂದಾಗ ಈ ಥರ ಕ್ಯಾಬಿನ್ ಕಟ್ಟಿ ಇದು ರುಟೀನಾಗಿ ಬಂದ್ಬಿಟ್ಟವೆ. ಅದು ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ 2025ರಿಂದ ಇದೆಲ್ಲ ಬಂದಾಗುತ್ತೆ. ಈ ಕ್ಯಾಬಿನೆಲ್ಲ ಟೋಟಲ್ ಆಲ್ಮೋಸ್ಟ್ ಆಲ್ ಬಂದಾಗುತ್ತೆ. ಯಾಕಂದರೆ ಕಂಪಲ್ಸರಿ AC ರೂಲ್ಸ್ ಕಂಪಲ್ಸರಿ ಮಾಡಿದ್ದಾರೆ 2025 ಮಾರ್ಚಿಂದ. AC ಕಂಪಲ್ಸರಿ ರೂಲ್ಸ್ ಮಾಡಿರೋದ್ರಿಂದ ಈ ಕ್ಯಾಬಿನ್, ಅಂದರೆ ಈ ಗಾಡಿಗಳು ಇರ್ತವೆ, ಹಳೆ ಗಾಡಿಗಳು ಇರ್ತವೆ, ಹೊಸ್ದಾಗಿ ಬರೋದು ಕಂಪನಿ ಕ್ಯಾಬಿನಲ್ಲೇ ಬರುತ್ತೆ. ಅದಕ್ಕೆ ನಮಗೆ ಅವಾಗ ಸೈಡ್ ವಿಂಡೋ ಮಿರರು, ಮಳೆ ಬಂದಾಗ ಗ್ಲಾಸ್ ಏರಿಸಿದ್ರೆ ನಮಗೆ ಸೈಡೆಲ್ಲ ಕಾಣೋದು ಎಲ್ಲ ಮಾಡುತ್ತೆ 2025ರಿಂದ.
ಈಗ ಸದ್ಯಕ್ಕೆ ಇರೋ ಗಾಡಿಗಳು ಹಿಂಗೆ ಮೇಂಟೈನ್ ಮಾಡಬೇಕು. ಅವಾಗಿನ ರೊಟೀನಲ್ಲಿ ಏನು ಬಂದ್ಬಿಡೈತೋ ಗಾಡಿಗಳು ಅದು ಹಂಗೆ ಬಂದ್ಬಿಡವೆ, ಏನು ಮಾಡೋಕ್ಕಾಗಲ್ಲ. ಈ ಗ್ಯಾಪ್ಗಳು ಮಿರರಿಗೆ ಮಾತ್ರ ನೋಡ್ಕೋಬೋದು ನೋಡಿ, ಈ ಜಾಗದಲ್ಲಿ ನೋಡ್ಕೋಬೋದು ಮಿರರಿಗೆ ಮಾತ್ರ. ಈ ಡಿಸ್ಟೆನ್ಸ್ ಇದ್ದೇ ಇರ್ತವೆ. ಡೋರ್ ಕರ್ಟನ್ಗಳು ಈ ಥರ ಅವಾಗ ಏನು ಬರ್ತಿತ್ತು, ಅವಾಗ ಸೈಡ್ ವಿಂಡೋ ಗ್ಲಾಸು ಅವೆಲ್ಲ ಇರ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಅದು ಹೆಂಗಿತ್ತು ನೋಡಿ, ಈ ಥರ ಕರ್ಟನ್ನು ಹಂಗೇನೆ ಮಾಡಿ ಬರ್ತಾ ಇದೆ. ಇದು ಬಂದವು ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಆದರೆ ಚೇಂಜಸ್ ಮಾಡ್ತಿರ್ತಾರೆ. ಕೇರಳದಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ, ತುಂಬ ಗಾಡಿಗಳನ್ನ ನೋಡಿದ್ದೀನಿ ಕೇರಳದಲ್ಲಿ. ಫುಲ್ಲು ಗ್ಲಾಸ್ ಸಿಸ್ಟಮ್ ಎಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಮಿಳ್ನಾಡು ಕ್ಯಾಬಿನು ಹಿಂಗೆ ಬಂದವೆ. ನಮ್ಮ ಬೆಳಗಾಂ ಬಡಿ ಕ್ಯಾಬಿನು ಅಷ್ಟೇ, ಅದು ಹಂಗೇನೆ. ಮಳೆ ಬಂದಾಗ ಕರ್ಟನ್ಗಳು ಎತ್ತಿದಾಗ ಅದು ಕಾಣಲ್ಲ. ಮುಂದೆ ಚೇಂಜ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ರೊಟೇಷನ್ ಅದೇನೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬರ್ರಿ. ಹಾಗೆ ನಮ್ಮ ಸ್ನೇಹಿತರದು ಇನ್ನೊಂದು ಪ್ರಶ್ನೆ ಇದೆ. ಅವರು ಮಹಾರಾಷ್ಟ್ರ ಕಡೆಯವರು, ಅಂದರೆ ನಮ್ಮ ಕನ್ನಡದಲ್ಲೇ ಮೆಸೇಜ್ ಹಾಕ್ತಾರೆ. ಅವರು ಮೆಸೇಜ್ ಇಲ್ಲಿ ಹಾಕ್ತೀನಿ ನೋಡಿ. ಅವರು ಬುಲರೋ 1.710 ಪಾಸಿಂಗ್ದು ಗಾಡಿ ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ. ನಂದು TR ಲೈಸೆನ್ಸ್ ಆಗಿದೆ. ನಮ್ಮದು ಮಹಾರಾಷ್ಟ್ರ K13 ಇದರಲ್ಲಿ ಬರುತ್ತೆ. ಈಗ ನಾವು ಕಾರ್ ಇದು ಬುಲರ ತಗೊಂಬಿಟ್ರೆ ಯೆಲ್ಲೋ ಬೋಲ್ಡ್ ಹಾಕ್ಕೊಡ್ತಾರಾ ಇಲ್ಲ ವೈಟ್ ಬೋಲ್ಡ್ ಹಾಕ್ಕೊಡ್ತಾರಾ ಅನ್ನೋದು ಸ್ವಲ್ಪ ಮಾಹಿತಿ ಕೊಡಿ. ಆಮೇಲೆ ನಾನು ಲಾಂಗ್ ಟ್ರಿಪ್ ಓಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಹೆಂಗೆ ಮಾಡಬೇಕು ಏನು, ಮತ್ತು ಯೆಲ್ಲೋ ಬೋರ್ಡ್ ಮತ್ತು ವೈಟ್ ಬೋರ್ಡ್ ಬಗ್ಗೆ ಮಾಹಿತಿ ಹೇಳಿ ಅಂತೇಳಿ ಇಷ್ಟುದ್ದ ಮೆಸೇಜ್ ಹಾಕಿದ್ದಾರೆ. ಇಲ್ಲಿ ಮೆಸೇಜ್ ಹಾಕ್ತೀನಿ ನೋಡಿ, ಓದ್ಕೊಳ್ಳಿ. ನನಗೆ ಅದು ಎಲ್ಲ ಒಂದೊಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಯಾಕಂದರೆ ಅದು ಪೂರ್ತಿ ಇದು ಮಾಡ್ಕೊಂಡು ಹೇಳೋಕ್ಕಾಗ್ತಿಲ್ಲ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಬ್ರದರ್, ನೀವು 1.710 ಪಾಸಿಂಗ್ದು ಬುಲರೋ ಪಿಕಪ್ ತಗೊಂಡ್ರೆ ನಿಮಗೆ ಯೆಲ್ಲೋ ಬೋಲ್ಡೇ ಕೊಡೋದು, ನಿಮಗೆ ವೈಟ್ ಬೋರ್ಡ್ ಕೊಡಲ್ಲ. ಯೆಲ್ಲೋ ಬೋಲ್ಡು ವೈಟ್ ಬೋರ್ಡ್ ಅಂದರೆ ಫಸ್ಟು ಯೆಲ್ಲೋ ಬೋರ್ಡ್ ಅಂದರೆ ಏನು, ವೈಟ್ ಬೋರ್ಡ್ ಅಂದರೆ ಏನಂತ ಹೇಳ್ತೀನಿ ನೋಡಿ. ವೈಟ್ ಬೋರ್ಡ್ ಅಂದರೆ ಓನ್ ವೆಹಿಕಲ್ಗೆ, ನಮ್ಮದೇ ಆದ ಓನ್ ವೆಹಿಕಲು, ನಮ್ಮ ಓನ್ ಬಾಡಿಗೆ ಹೊಡ್ಕೋತೀವಿ, ನಮ್ಮದು ಮನೆ ಖರ್ಚು ನಮ್ಮ ಕೆಲಸಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ, ಹೊರಗಡೆ ಯೂಸ್ ಮಾಡಲ್ಲ ಅನ್ನೋದಕ್ಕೆ ಮಾತ್ರ ವೈಟ್ ಬೋರ್ಡು ಅಂದರೆ ಕಾರು. ಆಮೇಲೆ ಆಟೋಗಳು ಬರುತ್ತೆ ಗೊತ್ತಾ, ನಿಮ್ಮ ಕಡೆ ಟಮ್ ಅಂತ ಹೇಳ್ತೀರಾ ಆಟೋ, ನಮ್ಮ ಕಡೆಯಲ್ಲಿ ಆಟೋ ಅಂತಾರೆ. ಅದನ್ನು ನೀವು ಪ್ಯಾಸೆಂಜರ್ ಹೊಡೆಯಂಗಿಲ್ಲ ವೈಟ್ ಬೋರ್ಡಲ್ಲಿ, ಯಾವುದೇ ಕಾರಣಕ್ಕೂ ಪ್ಯಾಸೆಂಜರ್ ಹೊಡೆಯಂಗಿಲ್ಲ. ನಮ್ಮದು ಏನಾರು ಈಗ ಒಂದು ಹೋಟೆಲ್ ಐತೆ, ನಮ್ಮದು ಹೋಟೆಲ್ದು ಲಗೇಜ್ ಹೊಡಿತೀವಿ ನಮ್ಮ ಆಟೋದಲ್ಲಿ ಅಂದಾಗ ವೈಟ್ ಬೋರ್ಡ್ ಅಂದರೆ ಏನಾಗುತ್ತೆ ಅಂದರೆ ಲೈಫ್ ಟ್ಯಾಕ್ಸ್ ಬರುತ್ತೆ ಅದಕ್ಕೆ. ಹಂಗಾಗಿ ವೈಟ್ ಬೋರ್ಡು ನಮ್ಮ ಓನ್ ಯೂಸ್ ಗಾಡಿಗೆ ಮಾತ್ರ ವೈಟ್ ಬೋರ್ಡು. ನೀವು ಅಲ್ಲಿಂದ ಬಿಟ್ಟು ಮಾರ್ಕೆಟ್ ಕಮರ್ಷಿಯಲ್ ವೆಹಿಕಲ್ ಅಂತ ಹೇಳಿದ್ರೆ ನೀವು ಬಾಡಿಗೆ ಯೂಸ್ ಮಾಡ್ತೀನಿ ಅಂದಾಗ ಯೆಲ್ಲೋ ಬೋರ್ಡ್ ಬರುತ್ತೆ. ಯೆಲ್ಲೋ ಬೋರ್ಡ್ ಬಂದೇ ಬರುತ್ತೆ. ನೀವು ಯೆಲ್ಲೋ ಬೋರ್ಡು ನೀವು ಎಲ್ಲ ಗಾಡಿಯಲ್ಲೂ ಬರುತ್ತೆ. ನೀವು ಆಟೋ ಬಂದು ಪ್ಯಾಸೆಂಜರ್ ಆಟೋ ಹೊಡಿತೀವಿ ಅಂದರೆ ಟ್ಯಾಕ್ಸಿ ಮತ್ತು ಬುಲೋರೋ ಎಲ್ಲ ಗಾಡಿನೂ ಯೆಲ್ಲೋ ಬೋರ್ಡೇ ಆಯಿತಾ. ಈಗ ನೀವು TR ಲೈಸೆನ್ಸ್ ಮಾಡಿದ್ದೀನಿ ಅಂತೀರ. TR ಲೈಸೆನ್ಸ್ ಬಂದ್ಬಿಟ್ಟು ಯಾವುದು LCV ಗಾಡಿ, LME ಗಾಡಿಗಳು, ಲೈಟ್ ಮೋಟರ್ಸ್ ವೆಹಿಕಲ್ದು ಯಾವ ಗಾಡಿ ಬೇಕಾದ್ರೂ ಓಡಿಸ್ಬೋದು ನೀವು. ಕಾರು, ವೈಟ್ ಬೋರ್ಡ್ ಕಾರ್ ಆಗಲಿ, ಯೆಲ್ಲೋ ಬೋರ್ಡ್ ಕಾರ್ ಆಗಲಿ, ಟ್ಯಾಕ್ಸಿ ಆಗಲಿ, ಇವೆಲ್ಲ ಓಡಿಸ್ಬೋದು. LCV LME ಇದರಲ್ಲಿ ಬರೋದಿಲ್ಲ. ಆದರೆ ನೀವು ಕ್ಯಾಂಟ್ರು 407 6 ವೀಲು ಅವೆಲ್ಲ ಓಡ್ಸೋಕ್ಕಾಗಲ್ಲ, ಓನ್ಲಿ 4 ವೀಲ್ ಮಾತ್ರ. ಬುಲೋರೋ ಓಡಿಸ್ಬೋದು, ಏನು ಸಮಸ್ಯೆ ಇಲ್ಲ. ಆಮೇಲೆ ಇದೇ ಕೇಳಿದ್ರೆ ಏನಪ್ಪ ಕೇಳಿದ್ರೆ, ಶೋರೂಮ್ನವರು ನಮಗೆ ಯೆಲ್ಲೋ ಬೋರ್ಡ್ ಗಾಡಿ ಕೊಡ್ತಾರಾ ವೈಟ್ ಬೋರ್ಡ್ ಗಾಡಿ ಕೊಡ್ತಾರ ಅಂತ ಕೇಳಿದ್ರಲ್ಲ, ಯೆಲ್ಲೋ ಬೋರ್ಡ್ ಗಾಡಿನೇ ಕೊಡೋದವರು. ನಿಮ್ಮದು ಲೈಸೆನ್ಸ್ ಯಾವ್ದಾರ ಇರಲಿ, ಹೆವಿ ಇರಲಿ, ಏನೇ ಇರಲಿ, ನಾವು ಮಾರ್ಕೆಟ್ ಲೋಡ್ ಹೊಡಿತೀವಿ, ಕಮರ್ಷಿಯಲ್ ವೆಹಿಕಲ್ ಮಾಡ್ತೀವಿ ಅಂದಾಗ ಯೆಲ್ಲೋ ಬೋರ್ಡೇ ಕೊಡೋದು, ವೈಟ್ ಬೋರ್ಡ್ ಕೊಡಲ್ಲ. ವೈಟ್ ಬೋರ್ಡು ನೀವು ರಿಕ್ವೈರ್ ಮಾಡಬೇಕು. ವೈಟ್ ಬೋರ್ಡ್ ಬೇಕಂದರೆ ನಾವೇ ನಮಗೆ ವೈಟ್ ಬೋರ್ಡ್ ಬೇಕು ಅಂದಾಗ ಮಾತ್ರ ವೈಟ್ ಬೋರ್ಡ್ ಕೊಡ್ತಾರೆ, ಇಲ್ಲಾಂದರೆ ವೈಟ್ ಬೋರ್ಡ್ ಕೊಡಲ್ಲ. ಅದನ್ನು ಏನಕ್ಕೆ ನಿಮಗೆ ವೈಟ್ ಬೋರ್ಡ್ ಏನಕ್ಕೆ ಏನು ಎತ್ತ ಅಂತ ಕೇಳಿ ಕೊಡ್ತಾರೆ. ವೈಟ್ ಬೋರ್ಡ್ ತಗೊಂಡಾಗ ನಾವು ಬಜಾರ್ ಲೋಡ್ ಆಗಲಿ, ಮಾರ್ಕೆಟ್ ಲೋಡ್ ಆಗಲಿ, ಲಾಂಗ್ ಆಗಲಿ ಎಲ್ಲೂ ಓಡಿಸೋಕ್ಕಾಗಲ್ಲ. ನಮ್ಮದೇ ಆದ ಓನ್ ಯೂಸಿಗೆ ಮಾತ್ರ ಯೂಸ್ ಮಾಡಬೇಕು ಅಷ್ಟೇ ವೈಟ್ ಬೋರ್ಡಲ್ಲಿ. ಗೊತ್ತಾಯ್ತಾ ಬ್ರದರ್? ವೈಟ್ ಬೋರ್ಡು ಎಲ್ಲ ಬೋರ್ಡ್ಗೂ ಇದೊಂದು. ಆಮೇಲೆ ಕೆಲವು ಡ್ರೈವರ್ಗಳು ಹೇಳ್ತಿರ್ತಾರೆ, ನಾವು ಯೆಲ್ಲೋ ಬೋರ್ಡ್ ಡ್ರೈವರ್ಗಳು, ವೈಟ್ ಬೋರ್ಡ್ ಡ್ರೈವರ್ಗಳೆಲ್ಲ. ವೈಟ್ ಬೋರ್ಡ್ ಡ್ರೈವರ್ಗಳು ಬಂದ್ಬಿಟ್ಟು ಕಾರ್ನವರು ಗೊತ್ತಿರಬೇಕಲ್ಲ, ಓನ್ ಯೂಸ್ಗೆ ಅಲ್ಲಿ ಇಲ್ಲಿ ಡ್ರೈವಿಂಗ್ ಸ್ಕೂಲಲ್ಲಿ ತಗೊಂಡು ಕಲ್ತಿರ್ತಾರೆ, ಅವ್ರಿಗೆ ಅಷ್ಟಕ್ಕಷ್ಟೇ. ಯೆಲ್ಲೋ ಬೋರ್ಡ್ ಅಂದರೆ ಗೊತ್ತಿರ್ತದೆ, ಎಲ್ಲರೂ ಡ್ರೈವಿಂಗ್ ಸ್ಕೂಲ್ ಇರೋಲ್ಲ, ಎಲ್ಲ ಕ್ಲೀನಾಗಿ ಕಲ್ತ್ಕೊಂಡು ಬಂದು ಓಡಿಸಿ ಅಭ್ಯಾಸ ಇರ್ತದೆ, ದಿನ ಅದೇ ಮಾಡ್ತಿರ್ತಾರೆ. ಕಾರ್ನವ್ರು ಹಂಗಲ್ಲ, ಅಪರೂಪಕ್ಕೆ ಅಮಾವಾಸ್ಯೆಗೋ ಪೌರ್ಣಮಿಗೆ ಒಂದು ದಿವಸ ರೋಡಿಗೆ ಬರ್ತಾರೆ ಕಾರ್ ತಗೊಂಡು, ಇಲ್ಲಾಂದರೆ ಡ್ರೈವರ್ ಮಾಡಿಕೊಂಡಿರ್ತಾರೆ. ಹಂಗಾಗಿ ಸ್ವಲ್ಪ ವೈಟ್ ಬೋರ್ಡು ಯೆಲ್ಲೋ ಬೋರ್ಡ್ ಅಂತ ಅವು ಇವಾಗ ಕಿತ್ತಾಡ್ತಿರ್ತಾರೆ, ಅವೆಲ್ಲ ಬೇಡ. ಈಗ ಸದ್ಯಕ್ಕೆ ಅರ್ಥ ಆಯ್ತಾ ಬ್ರದರ್? ನೋಡಿ, ನಿಮಗೆ ಯೆಲ್ಲೋ ಬೋರ್ಡೇ ಸಿಗೋದು ಗಾಡಿ. ನೀವು ಲಾಂಗು ಓಡಿಸ್ತೀನಿ ಅಂದರೆ ಅದ್ರ ಬಗ್ಗೆ ಮಾಹಿತಿ ಇಕ್ಕಂದರೆ, ಲಾಂಗು ನಿಮಗೆ ರೂಟ್ ಗೊತ್ತಿದ್ದು, ಮಾರ್ಕೆಟ್ ಲೋಡ್ ಗೊತ್ತಿದ್ದರೆ ಲಾಂಗ್ ಹೋಗಿ. ಇಲ್ಲ ನಮಗೆ ಲಾಂಗ್ ಅಷ್ಟು ಗೊತ್ತಿಲ್ಲ, ರೂಟ್ ಲೆಕ್ಕ ಅಲ್ಲ, ಲೋಡ್ಗಳು ಟ್ರಾನ್ಸ್ಪೋರ್ಟು ಮಾಹಿತಿ ಇರಬೇಕು ನಮಗೆ. ಟ್ರಾನ್ಸ್ಪೋರ್ಟು ಈ ಊರಿಗೆ ಹೋದರೆ ಲೋಡ್ ಆಗುತ್ತೆ ನಮ್ಮ ಗಾಡಿಗೆ. ಯಾಕಂದರೆ ನಿಮ್ಮದು 1.710 ಪಾಸಿಂಗ್ ಗಾಡಿ, ಸಣ್ಣ ಗಾಡಿ.
ಈಗ ನಿಮ್ಮೂರಲ್ಲಿ ಟೊಮಾಟೊ ಇದ್ದರೆ ಲೋಕಲ್ ತರಕಾರಿ ಏನೋ ಹೊಡ್ಕೊಂಬಿಡ್ಬೋದು. ಹೊರಗಡೆ ಬಂದರೆ ನಿಮ್ಗೆ ಅದಕ್ಕೆ ಲೋಡ್ ಸಿಗಬೇಕು, ಲೋಡ್ಗಳು ಸಿಗೋಲ್ಲ ಕೆಲವೊಂದು ಊರಲ್ಲಿ ಅಷ್ಟೇ, ಎಲ್ಲ ಊರಲ್ಲಿ ಸಿಗೋಲ್ಲ. ಇಲ್ಲಾಂದರೆ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಇದ್ದರೆ ಹೋಗಿ ಬರ್ಬೋದು ಅಷ್ಟೇ. ಇಲ್ಲಾಂದರೆ ಸಿಂಗಲ್ ಬಾಡಿಗೆ ಇದ್ದರೆ ಬಂದರೆ ಈ ಕಡೆಯಿಂದ ಲೋಡ್ ಆಗೋಲ್ಲ, ಖಾಲಿ ಹೋಗ್ಬೇಕು, ಅವೆಲ್ಲ ಸಮಸ್ಯೆ ಆಗ್ತವೆ. ನಿಮಗೆ ರೂಟು ಮತ್ತು ಲೋಡು ಕಾಂಟ್ಯಾಕ್ಟ್ ಇದ್ದರೆ ನೀವು ಲಾಂಗ್ ಹೋಗ್ಬೋದು. ಇಲ್ಲಾಂದರೆ ನಿಮ್ಮ ಊರಲ್ಲೇ ಅಲ್ಲೇ ಲೋಕಲ್ ಹೊಡ್ಕೊಂಡು ಇರ್ಬೋದು. ಇದು ನಿಮ್ಮ ಮೇಲೆ ಡಿಫ್ರೆಂಟ್, ನೀವು ಲಾಂಗ್ ಹೋಗೋದಾ ಲೋಕಲ್ ಹೊಡೆಯೋದು ಅನ್ನೋದು ನಿಮ್ಮ ಮೇಲೆ ಡಿಫ್ರೆಂಟ್. ಅರ್ಥ ಆಯ್ತಾ ಬ್ರದರ್? ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ರಿ, ಮತ್ತು ಇವತ್ತೂ ಹಾಕಿದ್ರೆ ಅದ್ರ ಬಗ್ಗೆ ಹಣ ಸ್ವಲ್ಪ ಮಾಹಿತಿ ಹೇಳಿ ಅಂದ್ಬಿಟ್ಟು. ಆಮೇಲೆ TR ಲೈಸೆನ್ಸ್ ತಿಳ್ಕೊಳ್ಳಿ, 3 ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಬೇಕು. LMEಯಲ್ಲಿ ಲೈಟ್ ಮೋಟರ್ಸ್ ವೆಹಿಕಲಲ್ಲಿ ರಿನ್ಯೂವಲ್ 20 ವರ್ಷ ಬರುತ್ತೆ. ಅದೇ TR ಲೈಸೆನ್ಸ್ ಮಾಡಿಸಿದರೆ 3 ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಬೇಕು. ಯಾವ ಗಾಡಿ ಬೇಕಾದ್ರೆ ಓಡಿಸ್ಬೋದು, ಅದು ನಿಮಗೆ ಗೊತ್ತಿರ್ತೈತೆ. ಲೈಸೆನ್ಸ್ ಮಾಡಿ ನಿಮ್ಮ ಲೈಸೆನ್ಸಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಬನ್ನಿ ಇವಾಗ ನೋಡೋಣ, ಇನ್ನೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೂ ಹಂಗೆ ಉತ್ತರ ಕೊಟ್ಬಿಡೋಣ ಸ್ನೇಹಿತರೆ. ಹಾಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಬ್ರದರ್ ಕಾರುಗಳಲ್ಲಿ ಏರ್ ಬ್ಯಾಗ್ ಇರ್ತಾವಲ್ಲ, ಹಾಗೆ TT ಮತ್ತು ಬಸ್ಸು ಇವುಗಳಿಗೆಲ್ಲ ಯಾಕೆ, ಮತ್ತು ಬೇರೆ ವಾಹನಗಳಿಗೆ ಯಾಕೆ ಏರ್ ಬ್ಯಾಗ್ ಇರಲ್ಲ? ಆಮೇಲೆ ನಮ್ಮ KSRTC ಬಸ್ಸಲ್ಲಿ ಪ್ಯಾಸೆಂಜರ್ ಸೀಟು ನೀಲಿ ಕಲರ್ ಇರುತ್ತೆ ಯಾಕೆ? ಆಮೇಲೆ ಟ್ರಾವೆಲ್ಸ್ಗಳಲ್ಲಿ ಸಿಂಗಲ್ ಡೋರ್ ಇರುತ್ತಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದ್ರ ಬಗ್ಗೆ ಹೇಳಿ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಈ ಟೈಮಲ್ಲಿ ಯಾರೋ ಫೋನ್ ಮಾಡ್ತಾರೆ. ಫೋನ್ ಬಂದುಬಿಟ್ರೆ ಏನಾಗುತ್ತೆ, ವಿಡಿಯೋ ಅಲ್ಲಿಗೆ ಕಟ್ಟಾಗ್ಬಿಡ್ತೈತೆ. ಅಯ್ಯೋ, ಒಂದು ನಿಮಿಷ, ಫೋನು ಮಾತಾಡಿದ್ದಾಯಿತು. ಬನ್ನಿ ಅವ್ರಿಗೆ ಉತ್ತರ ಕೊಟ್ಬಿಡೋಣ. ಉತ್ತರ ಏನಪ್ಪ ಅಂದರೆ, ಬ್ರದರ್ ಕಾರ್ ಬಂದು ಶ್ರೀಮಂತರ ಕಾರು, ದುಡ್ಡಿರೋರಿಗೆ, ಶೋಕಿ ಮಾಡೋರಿಗೆ ಒಂದು ಏರ್ ಬ್ಯಾಗು ಮಿನಿಮಮ್, ಒಂದು ಕಾರ್ಗೆ ಏರ್ ಬ್ಯಾಗ್ ಇನ್ಸ್ಟಾಲೇಷನ್ ಮಾಡೋಕ್ಕೆ 2 ರಿಂದ 3 ಲಕ್ಷ ಆಗುತ್ತಂತೆ. ನನಗೆ ಗೊತ್ತಿಲ್ಲ, ಕೇಳಿರೋ ಪ್ರಕಾರ 2 ರಿಂದ 3 ಲಕ್ಷ ಆಗುತ್ತಂತೆ. ಹಂಗಾಗಿ ಬರೀ ಕಾರಿಗಷ್ಟೇ ಯೂಸ್ ಮಾಡ್ತಾರೆ. ಈ TT ಆಗಲಿ ಕ್ರೂಸರ್ ಆಗಲಿ ಇವಕ್ಕೆಲ್ಲ ಯೂಸ್ ಮಾಡಲ್ಲ. ನಮ್ಮ ಲಾರಿಗಂತೂ ಕೇಳೋಕ್ಕೆ ಹೋಗ್ಬೇಡ್ರಿ. ನಮ್ಮ ಲಾರಿ ಡ್ರೈವರ್ಗಳು ಜೀವಕ್ಕೆ ಬೆಲೆ ಇಲ್ಲ, ಬಸ್ ಡ್ರೈವರ್ಗೂ ಜೀವಕ್ಕೆ ಬೆಲೆ ಇಲ್ಲ. ಕಾರ್ನವ್ರಿಗೆ ಮಾತ್ರ ಸ್ವಲ್ಪ ಜೀವಕ್ಕೆ ಬೆಲೆ, ಅವ್ರು ಮಾತ್ರ ಸಾಯ್ಬಾರ್ದಂತೆ ಅಂತ ಸೇಫ್ಟಿ ನೋಡ್ತಾರೆ. ಏನೋ ಅದ್ರ ಬಗ್ಗೆ ನನಗೆ ಗೊತ್ತಿರೋದು ಇಷ್ಟೇ, ಇದ ಮೇಲೆ ಏನೂ ಗೊತ್ತಿಲ್ಲ. ಆಮೇಲೆ KSRTCಯಲ್ಲಿ ಬಸ್ಸಲ್ಲಿ ನೀಲಿ ಕಲರ್ ಸೀಟ್ ಯಾಕೆ ಇದು ಮಾಡಿರ್ತಾರೆ ಪ್ಯಾಸೆಂಜರ್ಗೆ ಅಂತ ಹೇಳಿದ್ರೆ, ನೀಲಿ ಕಲರ್ ಸೀಟ್ ಬಂದು ಜಾಸ್ತಿ ಹೀಟ್ ಆಗಲ್ಲ, ಓವರ್ ಹೀಟ್ ಆಗಲ್ಲ. ಬ್ಲ್ಯಾಕ್ ಕಲರ್ ಸೀಟ್ ಹಾಕಿದ್ರೆ ಏನಾಗುತ್ತೆ, ಹೀಟ್ ಆಗುತ್ತೆ. ನಮ್ಮ ದೇಹನೂ ಹೀಟ್ ಇರುತ್ತೆ, ಸೀಟು ಹೀಟ್ ಆದರೆ ಪೈಲ್ಸ್ಗಳು ಬರ್ತಾ ಕಾರಣಗಳು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಡ್ರೈವಿಂಗ್ ಸೀಟ್ಗಾಗಲಿ ಪ್ಯಾಸೆಂಜರ್ ಸೀಟ್ಗಾಗಲಿ ನೀಲಿ ಕಲರ್ ಸೀಟೇ ಯೂಸ್ ಮಾಡ್ತಾರೆ. ಏನಕ್ಕಪ್ಪ ಅಂದರೆ ಜಾಸ್ತಿ ಹೀಟ್ ಆಗಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ನನಗೆ ತಿಳಿದ ಮಟ್ಟಿಗೆ. ನಾನು ಲಾಸ್ಟ್ ಟೈಮ್ ಒಂದು KSRTC ಡ್ರೈವರ್ನ ಕೇಳಿದಾಗ ಅವ್ರು ಹೇಳಿದ್ದಿದೆ, ಇದೇ ಕಾರಣ. ನನಗೆ ಗೊತ್ತಿರೋದು ಇಷ್ಟೇ. ಆಮೇಲೆ ಟ್ರಾವೆಲ್ಸಲ್ಲಿ ಸಿಂಗಲ್ ಡೋರ್ ಇರುತ್ತೆ ಯಾಕೆ ಅಂತ ಹಾಕಿದ್ರಲ್ಲ, ಟ್ರಾವೆಲ್ಸು ಲಾಂಗ್ ರೂಟು ಎಲ್ಲ ಬುಕ್ಕಿಂಗ್ ಇರ್ತವೆ, ಸೀಟ್ಗಳೆಲ್ಲ ಒಂದೇ ಡೋರ್ ಸಾಕು. ಮತ್ತು ಕಂಡಕ್ಟರ್ಗಳು ಇರಲ್ಲ ಅದ್ರಾಗೆಲ್ಲ, ಒಬ್ಬ ಹೆಲ್ಪರ್ ಇರ್ತಾನೆ, ಒಂದೇ ಡೋರ್ ಇದ್ದರೆ ಸಾಕು. ಒಂದೇ ಇದರಲ್ಲಿ ಎತ್ಕೊಂಡು ಹೋದರೆ ಹಿಂದೆ ಮುಂದೆ ಎಲ್ಲ. ನಮ್ಮದು BFTC KSRTC ಅಂದರೆ ಅಲ್ಲಲ್ಲೇ ಸ್ಟಾಪ್ ಕೊಟ್ಕೊಂಡು ಸ್ಟಾಪ್ ಇಲ್ಲಿ ಬರ್ತಿರ್ತಾರಲ್ಲ, ಅವ್ರಿಗೆ ಡಬಲ್ ಡೋರ್ ಬೇಕೇ ಬೇಕು. ಇದಕ್ಕೆ ಸಿಂಗಲ್ ಡೋರೇ ಸಾಕು ಅಂತ ಇದು ಮಾಡಿದ್ದಾರೆ. ಈಗ ಎಮರ್ಜೆನ್ಸಿ ಡೋರು ಮುಂಚೆ ಇರಲಿಲ್ಲ, ಈಗ ಸುಮಾರು ಒಂದು 3-4 ವರ್ಷದಿಂದ ಎಮರ್ಜೆನ್ಸಿ ಡೋರ್ ಅಂತೇಳಿ ಹಿಂದ್ಗಡೆ ಒಂದು ಡೋರ್ ಮಾಡಿದ್ದಾರೆ. ಟ್ರಾವೆಲ್ಸ್ ಬಸ್ಸಿಗೂ ಎಮರ್ಜೆನ್ಸಿ ಅಂತ ಒಂದು ದೊಡ್ಡ ಡೋರು ಕಂಪಲ್ಸರಿ ಇರಲೇಬೇಕು. RTO ರೂಲ್ಸು ಎಲ್ಲ ಬಸ್ಸಲ್ಲೂ ಇವಾಗ ಮಾಡಿದ್ದಾರೆ. ಇಷ್ಟು ನನಗೆ ತಿಳಿದ ಬಗ್ಗೆ ಮಾಹಿತಿ. ಇನ್ನು ಏನಾರು ನನಗೆ ಗೊತ್ತಿಲ್ಲದೆ ಏನಾರು ಇದ್ದರೆ, ನಿಮಗೆ ಗೊತ್ತಿದ್ದರೆ ಇದ್ರ ಬಗ್ಗೆ ನೀವು ಸ್ವಲ್ಪ ಕಮೆಂಟ್ಸಲ್ಲಿ ಹಾಕಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಹಣ ಪಂಜಾಬ್ ಬಾಡಿಗೂ ನಮ್ಮ ಬಾಡಿಗೂ ಏನು ಡಿಫ್ರೆನ್ಸು? ಆಮೇಲೆ ಪಂಜಾಬ್ ಬಾಡಿ ಕ್ಯಾಬಿನು ಚೆನ್ನಾಗಿರುತ್ತೆ ಅನಿಸುತ್ತೆ, ಮತ್ತು ನಾವು ಪಂಜಾಬ್ ಬಾಡಿಗೆ ಹಗ್ಗ ತರ್ಪಲ್ ಹಾಕೋದು ಸ್ವಲ್ಪ ಈಸಿ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಅಂತ ಹಾಕಿದ್ದಾರೆ. ಬ್ರದರ್, ಪಂಜಾಬ್ ಬಾಡಿ ಕ್ಯಾಬಿನಲ್ಲಂತೂ ಕೇಳೋಕ್ಕೆ ಹೋಗ್ಬೇಡ್ರಿ, ಅವರು ಫುಲ್ ಡೆಕೋರೇಷನ್, ಗಾಡಿ ಸೂಪರ್ ಅರಮನೆ ಇದ್ದಂಗೆ ಇರ್ತೈತೆ. ನಮ್ಮವು ಸ್ವಲ್ಪ ಏನಾಗಿರ್ತೈತೆ, ಸೌತ್ ಇಂಡಿಯಾದು ಸ್ವಲ್ಪ ದಕ್ಷಿಣ ಭಾಗದಲ್ಲ ಏನಿರುತ್ತೆ, ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಅವರಷ್ಟು ಡೆಕೋರೇಷನ್ ಇರಲ್ಲ. ಆಮೇಲೆ ಬಾಡಿ ಮೇನ್ ಹೇಳ್ಬೇಕಂದ್ರೆ ಬಾಡಿ ಅಂದರೆ ಬ್ಯಾಕ್ ಲೋಡ್ ಮಾಡಿಸ್ತೀವಲ್ಲ, ಲೋಡ್ ಬಾಡಿ ಡಿಫ್ರೆನ್ಸ್ ನಮ್ಮದು ಬಂದು 3 ಅಡಿ ಇರ್ತೈತೆ, 3 ಅಡಿ 4 ಅಡಿ ಅಷ್ಟೇ ಇರ್ತೈತೆ ಹೈಟು. ಅವರು ಬಂದು 6 ಅಡಿ ಹೈಟ್ ಇರ್ತೈತೆ. 6 ಅಡಿ ಹೈಟ್ಗೂ 3 ಅಡಿ ಹೈಟ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, 6 ಅಡಿ ಹೈಟ್ ಇದ್ದರೆ ಕಂಪಲ್ಸರಿ ಇಬ್ಬರು ಇರಲೇಬೇಕು. ಹಗ್ಗ ತರ್ಪಲ್ ಚೆನ್ನಾಗಿರಬೇಕು. ಮತ್ತು ಈಗ ಹೈಟ್ ಲೋಡು ಅಂದರೆ ಹೈಟ್ ಬಂದರೆ ಹೆಂಗೆ ಬೇಕಾದ್ರೆ ಈಸಿ ಹಗ್ಗ ತರ್ಪಲ್ ಹಾಕೋಕ್ಕೆ, ಅದಕ್ಕೆ ಈಸಿ. ಅಂದರೆ ತೀರಾ ಹೈಟ್ ಬೈಟ ಲೋಡ್ ಬರ್ತಾ ಗೊತ್ತಾ, ನಮ್ಮ ಡೋರಿಂದ ಸಿಮೆಂಟ್ ಎಲ್ಲ ಹಾಕ್ತೀವಂದರೆ
ತಾರ್ಪಲ್ ಅದಕ್ಕೆ ಕಮಾನ್ ಥರನೇ ಫಿಕ್ಸ್ ಮಾಡಿ ಹಾಕ್ಲೇಬೇಕು. ಇಲ್ಲಾಂದರೆ ಒಳಗಡೆಯಿಂದ ತಾರ್ಪಲ್ ಹಾಕಿದ್ರೆ ನೀರು ನಿಂತ್ಕೊಂಡು ಮಳೆ ಬಂದಾಗ ನೀರು ಹೋಗೋ ಚಾನ್ಸಸ್ಗಳು ಬೇಜಾನಿರ್ತವೆ. ನಮ್ಮ ಗಾಡಿಗೆ ಅದಿರಲ್ಲ, ಯಾಕಂದ್ರೆ ನಮ್ಮದು ಆಫ್ ಬಾಡಿ ಇರ್ತೈತಲ್ಲ, ಬಾಡಿ ಲೆವೆಲ್ ಬಂದಿರ್ತೈತೆ. ತಾರ್ಪಲ್ ಹಾಕಿದ್ರೆ ಹಂಗೆ ಈಸಿಯಾಗಿ ಒಬ್ಬೊಬ್ಬರೇ ತಾರ್ಪಲ್ ಹಾಕೋ ಬಂದ್ಬಿಡ್ಬೋದು. ಈಗ ನಾವೆಲ್ಲ ನೋಡಿ ಲೋಡ್ಗಳಿಗೆಲ್ಲ ಬಂದರೆ ಒಬ್ಬೊಬ್ಬರೇ ತಾರ್ಪಲ್ ಹಾಕೋ ಬಂದ್ಬಿಡ್ತೀವಿ. ಹೈಟ್ ಬಂದರೆ ಮಾತ್ರ ಯಾರನ್ನಾರ LP ಕರ್ಕೊತೀವಿ ಅಷ್ಟೇ. ಈಗ ಆ ಗಾಡಿಗೆ ಹಂಗೆ ಆಗೋದೇ ಇಲ್ಲ. ಕಂಪಲ್ಸರಿ ಇಬ್ಬರು ಬೇಕೇ ಬೇಕು. ಆ ಬಾಡಿಗೆ ನಮ್ಮ ಪಂಜಾಬ್ ಬಾಡಿಗಳಿಗೆ ಕಂಪಲ್ಸರಿ ಇಬ್ಬರು ಬೇಕೇ ಬೇಕು. ಹೈಟ್ ಲೋಡ್ ತುಂಬಿದ್ರೆ ಈಸಿ ಆಗುತ್ತೆ, ಬೈಟಾ ಲೋಡ್ ತುಂಬಿದ್ರೆ ಫುಲ್ ಬೈಟಾ ಲೋಡ್ ತುಂಬಿದ್ರೆ ಏನಾಗುತ್ತೆ ಭಾಳ ಕಷ್ಟ ಆಗ್ಬಿಡ್ತೈತೆ. ಹಗ್ಗ ತಾರ್ಪಲ್ ಹಾಕೋಕ್ಕೆ ಆಗಲಿ ಏನು ಮಾಡ್ತೀರಾ, ಕಮಾನ್ ಫಿಕ್ಸ್ ಮಾಡಲೇಬೇಕು. ಅದಕ್ಕೆ ಹೈಟ್ ಲೋಡ್ಗೆ ಬೈಟಾ ಲೋಡ್ಗಳಿಗೆ ಕಮಾನ್ ಫಿಕ್ಸ್ ಮಾಡಿಬಿಟ್ಟು ಅಲ್ಲೋ ಖಾಲಿ ಮಾಡ್ಬೇಕಾದ್ರೆ ಮತ್ತೆ ಬಿಚ್ಚಬೇಕು. ಅದನ್ನು ಕಮಾನ್ ಎಲ್ಲ ಬಿಚ್ಚಬೇಕು. ಒಳಗಡೆ ಖಾಲಿ ಆಗ್ಬಿಟ್ರೆ ಪರವಾಗಿಲ್ಲ, ತಿರ್ಗಾ ಹೈಟ್ ಲೋಡ್ ಬಂದರೆ ಮತ್ತೆ ಬಿಚ್ಚಬೇಕು, ಹಾಕಬೇಕು, ಬಿಚ್ಚಬೇಕು ಎಲ್ಲ ಮಾಡ್ತೇವೆ ಕಮಾನ್ ಆ್ಯಂಗಲ್ಗಳು ಹೈಟಾಗಿ ಬಾಡಿಗಳಿಗೆ. ನಮ್ದು ಹಂಗಲ್ಲ, ಯಾವ ಲೋಡ್ ಹೈಟ್ ಬಂದರೂ ತಾರ್ಪಲ್ ಜಾಸ್ತಿ ದೊಡ್ಡದಾಗೈತೆ ಹಾಕೋಬೋದು, ಬೈಟಾ ಲೋಡ್ ಬಂದರೂ ಹಂಗೆ ಹಾಕೋಬೋದು. ಇಷ್ಟು ನಮ್ಮದು ನಮ್ಮ ಕಡೆಯಿಂದ ಈಸಿ. ಆಮೇಲೆ ನಮ್ಮ ಬಾಡಿ ಯಾಕೆ ಈ ಥರ ಹೈಟ್ ಮಾಡಲ್ಲ ಅಂತ ಹೇಳಿದ್ರೆ, ನಿಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾಗದಲ್ಲಿ ಏನೇ ಆಗಿದ್ರು ಏನಪ್ಪ ಅಂದರೆ ನಾಮಕಲ್ ಬಾಡಿ ಕ್ಯಾಬಿನು ತಮಿಳ್ನಾಡು ಬಾಡಿ ಕ್ಯಾಬಿನೇ ಜಾಸ್ತಿ. ಅಂದರೆ ಎಲ್ಲ ಇದರಲ್ಲಿ ನೋಡ್ರು ತಮಿಳ್ನಾಡು ಬಾಡಿ ಕ್ಯಾಬಿನ್ ಅವ್ರು ಅಂದರೆ ಅವ್ರದ್ದು ಸಿಕ್ಕಾಪಟ್ಟೆ ಪಟಾಕಿ ಬೆಂಕಿಪಟ್ಟಣ ಎಲ್ಲ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡೋದ್ರಿಂದ ಅವರಿಗೆ 3 ಅಡಿ ಹೈಟ್ ಇದ್ದರೆ ಮಾತ್ರ ಕರೆಕ್ಟಾಗಿ ಲೋಡ್ ಆಗುತ್ತೆ. ಈ 6 ಅಡಿ ಹೈಟ್ಗೆ ಲೋಡ್ ಆಗಲ್ಲ. ಯಾಕಂದ್ರಪ್ಪ ಅಂದರೆ 3 ಅಡಿ ಹೈಟ್ ಇದ್ದರೆ 3 ಅಡಿ ಹೈಟ್ ಲೆವೆಲ್ ಮಾಡಿಬಿಟ್ಟು ಅದರಿಂದ ಮೇಲೆ ಸ್ವಲ್ಪ ಹೊರಗೆ ಇಕ್ತಾರೆ, ಆಚೆ ಇಕ್ತಾರೆ. ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಹಿಡಿತೈತೆ ಅನ್ನೋ ಉದ್ದೇಶಕ್ಕೆ 3 ಅಡಿ ಹೈಟ್ ಇಟ್ಕೊಂಡೇ ಬರೋದು. ಈಗಲೂ ನೀವು ಕಲ್ಕತ್ತಾ ಕಡೆ ಕಲ್ಕತ್ತಾ ಲೈನುಗಳಲ್ಲಿ ಬಿಡಿ ಎಲೆ ಬರುತ್ತಲ್ಲ, ಅದು ಹೊಡಿತಾರಲ್ಲ ಗಾಡಿಯವ್ರಲ್ಲ, ಅವರೆಲ್ಲ 2 ಅಡಿ ಇಕ್ಕಿರ್ತಾರೆ. ಬಾಡಿ ಬರೀ 2 ಅಡಿ ಅಷ್ಟೇ ಹೈಟ್ ಇಕ್ಕಿರ್ತಾರೆ. ಅದ್ರ ಮೇಲೆ ಪೂರ್ತಿ ಅಗಲ ಹೆಚ್ಚು ಕಮ್ಮಿ ನಿಮಗೆ ಕೆಳಗಡೆ 7-8 ಅಡಿ ಅಗಲ ಇದ್ದರೆ ಮೇಲೆ ಬರ್ತಾ 10 ಅಡಿ ಅಗಲ ಆಗಿರ್ತೈತೆ. ಮೆಟೀರಿಯಲ್ಲು ಜಾಸ್ತಿ ಹಿಡೀಲಿ ಅಂದರೆ ವೆಯ್ಟ್ ಬರಲ್ಲ, ಅದು ಮೆಟೀರಿಯಲ್ಲು ಲೈಟ್ ವೆಯ್ಟ್ ಬರುತ್ತೆ, ಜಾಸ್ತಿ ಹಿಡೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಆ ಥರ ಮಾಡ್ತಾರೆ. ಪಂಜಾಬ್ ಲೈನಲ್ಲೆಲ್ಲ ಏನಿಲ್ಲ ಅವರು ಅಂದೇನೆ. ಆಮೇಲೆ TMT PMT ಎಲ್ಲ ಲೋಡ್ ಮಾಡ್ತೀವಿ ಅಂದರೆ ನಮ್ಮಗಳಿಗೆ 3 ಅಡಿ ಬಾಡಿ ಇದ್ರೇ ಓಕೆ. 6 ಅಡಿ ಬಾಡಿಗೆ TMT ಸೈಡಿಂದ ಹಾಕೋಕ್ಕಾಗಲ್ಲ, JCBಯಿಂದ ಲೋಡ್ ಮಾಡೋಕ್ಕಾಗಲ್ಲ, ದೊಡ್ಡ ಸಮಸ್ಯೆಗಳು ಬರ್ತವೆ. ಆ ವೈಟ್ ಬಾಡಿ ಏನಿದ್ರು ಪಂಜಾಬಲ್ಲಿ ಲಾಂಗ್ ಓಡಿಸೋರಿಗೆ ಒಂದು ಸ್ವಲ್ಪ ಚಂದ ಅಷ್ಟೇ. ಆಮೇಲೆ ಕಂಪಲ್ಸರಿ ಇಬ್ಬರು ಬೇಕೇ ಬೇಕು, ಒಬ್ಬರಿದ್ದರೆ ವ್ಯವಹಾರ ಆಗಲ್ಲ, ಹಂಗಾಗುತ್ತೆ. ಅದ್ರಾಗೆ ಇದೇ ಬ್ರದರ್ ಹೈಟ್ ಬಾಡಿಗೂ ಲೋ ಬಾಡಿಗೂ ಡಿಫ್ರೆನ್ಸು. ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಪ್ರಶ್ನೆ ಇದೆಯಾ. ಹಾಗೆ ಇಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಪ್ರಶ್ನೆಗಳವೆ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಾರು ಅನಿಸಿಕೆ ಏನಾರು ಇದ್ದರೂ, ಇದ್ರ ಬಗ್ಗೆ ಇಲ್ಲ ಬೇರೆ ಯಾವ್ದಾದ್ರು ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಫ್ರೀ ಆದಾಗ ಆದಷ್ಟು ಫ್ರೀ ಮಾಡ್ಕೊಂಡು ಇನ್ನು ಮುಂದೆ ಆದಷ್ಟು ಬೇಗನೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ವಿಡಿಯೋ ಫುಲ್ಲಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಹೋಗ್ರಿ. ಆಮೇಲೆ ನನ್ನ ಚಾನಲು ಸುಮಾರು ಜನ ಬರೇ ಅದು ಇದು ಆಗ್ತಾ ಇರ್ತೀರ, ಕಮೆಂಟ್ಸ್ ಆಗ್ತಾ ಇರ್ತೀರ. ವಿಡಿಯೋ ಇಷ್ಟ, ನಾವು ಎಲ್ಲರಿಗೂ ಹೇಳೋದಷ್ಟೇ, ವಿಡಿಯೋ ಇಷ್ಟ ಆದರೆ ಮಾತ್ರ ನೋಡಿರಿ, ಇಲ್ಲ ಅಂದರೆ ಬಿಟ್ಬಿಡ್ರಿ, ನೋಡೋಕೆ ಹೋಗ್ಬೇಡ್ರಿ ಅಂತ. ಸುಮಾರು ಜನ ಕೆಲವೊಬ್ರು ಮೆಸೇಜ್ ಹಾಕಿದ್ದೀರ, ಬರೀ ನೀವು ನೆಗೆಟಿವ್ನೇ ಹಾಕ್ತೀರಾ, ಹಂಗಂದ್ರೆ ಇಷ್ಟ ಇದ್ದರೆ ನೋಡಿ ಬ್ರದರ್, ನನಗೆ ಬೇಜಾರೇನಿಲ್ಲ, ಯಾರಿಗೂ ನನಗೆ ಇದು ಮಾಡೋಕ್ಕಾಗಲ್ಲ. ಇಷ್ಟ ಇದ್ದರೆ ನೋಡಿ. ನಾನು ಹೇಳೋ ಉದ್ದೇಶನೇ ಒಂಥರ ಇರುತ್ತೆ, ನೀವು ಕರೆಕ್ಟಾಗಿ ಥಿಂಕ್ ಮಾಡಿ ನೋಡಿ. ಹೇಳೋ ಉದ್ದೇಶದಲ್ಲಿ ಒಂದು ಅರ್ಥ ಇರುತ್ತೆ. ಸುಮ್ಮನೆ ನಾನು ಹೇಳೋದನ್ನೇ ಹಿಂಗೆ ಹೇಳ್ತಾನೆ ಅಂತ ಹೇಳ್ಬೇಡ್ರಿ. ಹೇಳೋದು ಏನಕ್ಕೆ ಹೇಳ್ತಾವನೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಥರದ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಸುಮ್ಮನೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳಲ್ಲ. ನಾವು ಅನುಭವಿಸಿದ್ದು ಮತ್ತೊಬ್ಬರು ಅನುಭವಿಸ್ಬಾರ್ದು ಅಂತೇಳಿ ಹೇಳೋದು ಅಷ್ಟೇ. ಬನ್ನಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು ನೋಡಿ.